ವೀಕ್ಷಕರೇ, ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 14ನೇ ತಾರೀಕು 2025 ಸೋಮವಾರದ ದಿನ ದ್ವಾದಶ ರಾಶಿಯ ಫಲ ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಜೊತೆಗೆ ಇವತ್ತಿನ ದಿನ ಮುಹೂರ್ತಗಳು ಮತ್ತೆ ವಿಶೇಷ ದಿನಗಳು ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿಸ್ಕೊಡ್ತೇವೆ. ಇನ್ನು ಇವತ್ತಿನ ದಿನ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವ ಮತ್ತೆ ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇರುವವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ, ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಹಾಗಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ, ಅದನ್ನ ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ. ನೋಡಿ, ಏಪ್ರಿಲ್ 14ನೇ ತಾರೀಕು 2025 ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಚೈತ್ರ ಮಾಸ, ವಸಂತ ಋತು, ಉತ್ತರಾಯಣ, ಶುಕ್ಲ ಪಕ್ಷ. ಇನ್ನು ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 57 ನಿಮಿಷದಿಂದ ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 46 ನಿಮಿಷದವರೆಗೂ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಸೂರ್ಯ ಮೇಷರಾಶಿಗೆ ಪ್ರವೇಶವನ್ನ ಮಾಡ್ತಾನೆ, ಚಂದ್ರ ತುಳರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇನ್ನು ಪಾಡ್ಯ ತಿಥಿ ಬೆಳಗ್ಗೆ 8 ಗಂಟೆ 25 ನಿಮಿಷದವರೆಗೂ ಇರುತ್ತೆ. ನಂತರ ಬಿದಿಗೆ ತಿಥಿ ಪ್ರಾರಂಭವಾಗುತ್ತೆ. ಇನ್ನು ಸ್ವಾತಿ ನಕ್ಷತ್ರ ಬೆಳಿಗ್ಗೆ 12 ಗಂಟೆ 13 ನಿಮಿಷದವರೆಗೂ ಇರುತ್ತೆ. ನಂತರ ವಿಶಾಖ ನಕ್ಷತ್ರ ಪ್ರಾರಂಭವಾಗುತ್ತೆ. ವಜ್ರಯೋಗ ರಾತ್ರಿ 10 ಗಂಟೆ 39 ನಿಮಿಷದವರೆಗೂ ಇರುತ್ತೆ. ನಂತರ ಸಿದ್ಧಿಯೋಗ ಪ್ರಾರಂಭವಾಗುತ್ತೆ. ಕೌಲವಕರಣ ಬೆಳಿಗ್ಗೆ 8 ಗಂಟೆ 25 ನಿಮಿಷದವರೆಗೂ ಇರುತ್ತೆ. ನಂತರ ತೈತಲಿಕರಣ ಪ್ರಾರಂಭವಾಗುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬೆಳಿಗ್ಗೆ 7 ಗಂಟೆ 33 ನಿಮಿಷದಿಂದ 9 ಗಂಟೆ 9 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ 3 ಗಂಟೆ 34 ನಿಮಿಷದವರೆಗೂ ಇರುತ್ತೆ. ಇನ್ನು ಯಮಗಂಡ ಕಾಲ ಬೆಳಿಗ್ಗೆ 10 ಗಂಟೆ 45 ನಿಮಿಷದಿಂದ 12 ಗಂಟೆ 22 ನಿಮಿಷದವರೆಗೂ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 47 ನಿಮಿಷದವರೆಗೂ ಇರುತ್ತೆ. ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 47 ನಿಮಿಷದಿಂದ 1 ಗಂಟೆ 38 ನಿಮಿಷದವರೆಗೂ ಇರುತ್ತೆ. ಇದರ ಜೊತೆಗೆ ಮಧ್ಯಾಹ್ನ 3 ಗಂಟೆ 21 ನಿಮಿಷದಿಂದ 4 ಗಂಟೆ 12 ನಿಮಿಷದವರೆಗೂ ದುರ್ಮುಹೂರ್ತ ಇರುತ್ತೆ. ಇನ್ನು ಇವತ್ತಿನ ದಿನದ ವಿಶೇಷ ಮುಹೂರ್ತಗಳು ನೋಡಿಕೊಂಡು ವೀಕ್ಷಕರೇ ನಿಮ್ಮ ಶುಭ ಕಾರ್ಯಗಳು, ಕೆಲಸ ಕಾರ್ಯಗಳು ಮುಂದುವರಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ಇವತ್ತಿನ 12 ರಾಶಿಗಳ ದ್ವಾದಶ ರಾಶಿಯ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ನೋಡಿ, ಮೇಷರಾಶಿಯವರಿಗೆ ಇವತ್ತಿನ ದಿನ ಅನುಕೂಲಕರ ದಿನವಾಗಿರುತ್ತೆ. ಯಾಕಂದ್ರೆ ಇವತ್ತಿನ ದಿನ ಒಂದಿಷ್ಟು ಗೊಂದಲಗಳು ಮತ್ತೆ ತೊಂದರೆಗಳು, ಅಡ್ಡಿ ಆತಂಕಗಳು, ಸವಾಲುಗಳು ಎದುರಾಗುವಂತ ಸಾಧ್ಯತೆಗಳಿದೆ. ಯಾರೊಂದಿಗಾದರೂ ನೀವು ಯಾವುದೇ ವಿವಾದವಿದ್ದರೆ ಅದನ್ನ ಸಮಯಕ್ಕೆ ಸರಿಯಾಗಿ ಪರಿಹಾರ ಮಾಡಿಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುವಂಥದ್ದು ತುಂಬಾ ಉತ್ತಮ. ಯಾಕಂದ್ರೆ ಇದು ಸಣ್ಣ ಪುಟ್ಟ ವಿಚಾರಗಳೇ ದೊಡ್ಡ ಮುಳ್ಳಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ಇಡೀ ಕುಟುಂಬ ಒಂದು ವಾತಾವರಣನೇ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವಿವಾದಗಳು ಇರುವಂತ ಸಮಯದಲ್ಲಿ ಸ್ವಲ್ಪ ಅದನ್ನ ಪರಿಹಾರ ಮಾಡುವ ಕಡೆ ಗಮನ ಕೊಡಿ. ಮತ್ತೆ ನೀವು ನಿಮ್ಮ ಪ್ರೀತಿಯನ್ನು ಯಾರಾದರೂ ನೀವು ಇಷ್ಟಪಡ್ತಿದ್ರೆ ಇವತ್ತಿನ ದಿನ ಪ್ರೇಮಿಗಳ ಒಂದು ವಿಚಾರದಲ್ಲಿ ಇವತ್ತಿನ ದಿನ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಸುವಂತ ಸಾಧ್ಯತೆಗಳು ಇರುತ್ತೆ. ನೀವು ಇಷ್ಟಪಟ್ಟಿರುವಂತ ಒಂದು ಪ್ರೇಮಿಯ ಜೊತೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ. ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಹೊಂದಾಣಿಕೆ ಇರುವಂತ ಸಾಧ್ಯತೆಗಳಿದೆ. ಇದರಿಂದ ಒಂದು ಸಂಗಾತಿಯ ನಡುವೆ ಒಂದು ಬಾಂಧವ್ಯ, ಪ್ರೀತಿ ಅತಿ ಹೆಚ್ಚು ಉಂಟಾಗುವಂತ ಸಾಧ್ಯತೆಗಳಿದೆ.
ಮತ್ತೆ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ಮನೋಸ್ಥೈರ್ಯ ಉತ್ತಮವಾಗಿದ್ರೆ ನಿಮ್ಮ ಕೆಲಸ ವೇಗವಾಗಿ ಮುಂದುವರಿಯುತ್ತೆ. ಹೊಸ ಕೆಲಸಕ್ಕೆ ಸೇರುವ ಜನರಿಗೆ ಒಳ್ಳೆಯ ದಿನ ಅಂತಾನೆ ಹೇಳಬಹುದು, ಉಪಯೋಗ ಮಾಡ್ಕೋಬಹುದು ಇವತ್ತಿನ ದಿನ. ಸಂಬಂಧಿಕರೊಂದಿಗೆ ವಿವಾದಗಳು ಉಂಟಾಗುತ್ತೆ. ಮನೆ ನಿರ್ಮಾಣದ ಆಲೋಚನೆಗಳು ಏನಾದರೂ ಇದ್ರೆ ಅದು ಮುಂದೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಮತ್ತೆ ಕೈಗೊಂಡ ಕೆಲಸಗಳಲ್ಲಿ ವೆಚ್ಚಗಳು ಮತ್ತೆ ಪ್ರಯತ್ನಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಪ್ರಯಾಣದ ಒಂದು ಸೂಚನೆಗಳು ಇರುತ್ತೆ. ಹೊಸ ಸಾಲ ಪಡೆಯುವಂತ ಪ್ರಯತ್ನಗಳು ಕೂಡ ನಡೆಯುತ್ತಾ ಇರುತ್ತೆ. ವ್ಯಾಪಾರಗಳು ಉದ್ಯೋಗಗಳು ಒಂದಿಷ್ಟು ನಿರಾಶಾದಾಯಕವಾಗಿರುತ್ತೆ. ಅಂದ್ರೆ ವ್ಯಾಪಾರದಲ್ಲಿ ನೀವು ಎಷ್ಟೋ ಒಂದು ಪ್ರಯತ್ನ ಮಾಡಿರ್ತೀರಿ, ಲಾಭ ಪಡಿಬೇಕು, ಏನಾರು ಒಂದು ಮಾಡಬೇಕು, ಇವತ್ತಿನ ದಿನ ಅತಿ ಹೆಚ್ಚು ಸಂಪಾದನೆ ಮಾಡಬೇಕು, ನಷ್ಟವಾಗಬಾರ್ದು ಅನ್ನುವಂತ ಯೋಚನೆಗಳನ್ನ ಇಟ್ಕೊಂಡು ಇವತ್ತಿನ ದಿನ ಶುರು ಮಾಡಿರ್ತೀರಿ. ಆದರೆ ನಿಮ್ಮ ಆಸೆಗಳು ಇವತ್ತಿನ ದಿನ ನಿರಾಶೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ, ಹುಷಾರಾಗಿ ವ್ಯಾಪಾರ ಮಾಡಿ, ಮತ್ತೆ ಜಾಗ್ರತೆಯಿಂದ ಇರುವಂತ ಪ್ರಯತ್ನಗಳನ್ನ ಮಾಡಿ. ನಿಮ್ಮ ಬುದ್ಧಿವಂತಿಕೆ ಇವತ್ತು ಪರೀಕ್ಷೆ ಮಾಡುತ್ತೆ. ಬುದ್ಧಿವಂತಿಕೆಯಿಂದ ನೀವು ಮುಂದುವರೆದ್ರೆ ನೀವು ಅಂದುಕೊಂಡಂತೆ ನೀವು ಸಾಧಿಸಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವನ್ನ ನೀವು ಮಾಡಬಹುದು. ಮತ್ತೆ ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಇವತ್ತಿನ ದಿನ ಸುಧಾರಿಸುವಂತ ಪ್ರಯತ್ನವನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಒಂದಿಷ್ಟು ಗೊಂದಲಗಳು ಇರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಒಬ್ರಿಗೊಬ್ರಿಗೆ ಏನಾದ್ರು ಒಂದು ಕಿರಿಕಿರಿ ಗೊಂದಲಗಳು ಮತ್ತೆ ಏನಾದ್ರು ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ವಾದ ವಿವಾದಗಳು ನಡೆಯುತ್ತೆ. ಹಾಗಾಗಿ ಈ ಒಂದು ವಿಚಾರಗಳು ನಿಮ್ಮೊಂದಿಗೆ ಬರದೇ ಇರೋ ರೀತಿಯಲ್ಲಿ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಪ್ರೀತಿಯ ಒಂದು ಬಾಂಧವ್ಯ ಗಟ್ಟಿಯಾಗಿ ಇರುವಂತ ಪ್ರಯತ್ನಗಳನ್ನ ಮಾಡಿ. ನಿಮ್ಮ ಸಂಗಾತಿ ಅಥವಾ ನೀವು ಪ್ರೇಮಿಗಳ ಜೊತೆ ಒಂದಿಷ್ಟು ಖುಷಿಯಾಗಿ ಸಂತೋಷದ ಇರುವಂತ ಒಂದು ಪ್ರಯತ್ನಗಳನ್ನ ಮಾಡಿ. ಮತ್ತೆ ಪ್ರೇಮಿಗಳನ್ನ ಒಂದಷ್ಟು ಇಂಪ್ರೆಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿ. ವ್ಯವಹಾರದಲ್ಲಿ ಕೆಲಸದ ವ್ಯವಸ್ಥೆ ಒಂದಿಷ್ಟು ಸುಧಾರಣೆ ಆಗುತ್ತೆ. ಮತ್ತೆ ಸಹೋದ್ಯೋಗಿಗಳೊಂದಿಗೆ ನೀವು ನಿಮ್ಮ ಒಂದು ಅಂತರ ಕಾಪಾಡಿಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡಬೇಕು. ಇದು ಕೆಲಸದ ವೇಗವನ್ನು ಇದರಿಂದ ಅತಿ ಹೆಚ್ಚು ಉಂಟಾಗುತ್ತೆ. ಮತ್ತೆ ಕಾನೂನು ವಿಷಯಗಳನ್ನ ನೀವು ಪರಿಹಾರ ಮಾಡಿಕೊಳ್ಳುವುದರ ಒಂದು ವಿಚಾರದಲ್ಲಿ ನೀವು ಗಮನ ಕೊಡ್ತೀರಿ ಇವತ್ತಿನ ದಿನ. ಅದನ್ನ ನೀವು ಪ್ರಯತ್ನ ಮಾಡಿದ್ರೆ ಉತ್ತಮವಾದಂತ ದಿನ ನೀವು ನೋಡಬಹುದು. ಒತ್ತಡ ಮತ್ತೆ ಆಯಾಸದಿಂದಾಗಿ ನೀವು ದುರ್ಬಲರಾಗಿರ್ತೀರಿ. ಎಷ್ಟೋ ಕೆಲಸಗಳನ್ನ ಮಾಡಿ, ಎಷ್ಟೋ ಒಂದು ಕೆಲಸದ ಒತ್ತಡ ನಿಮ್ಮ ಮೇಲೆ ಇಟ್ಟುಕೊಂಡು ಮತ್ತೆ ಇದರಿಂದ ಆಯಾಸ ಆಗುವಂಥದ್ದು, ಸುಸ್ತಾಗುವಂಥದ್ದು, ಒಂದಿಷ್ಟು ವಿಶ್ರಾಂತಿ ಅನ್ನೋದೇ ಇರಲ್ಲ ಇವತ್ತಿನ ದಿನ. ಇದರಿಂದ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಮತ್ತೆ ಏನಾದ್ರು ಒಂದು ಆರೋಗ್ಯದಲ್ಲಿ ತೊಂದರೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಪ್ರವಾಸಕ್ಕೆ ಹೋಗುವಾಗ ಕೆಲವೊಂದು ವಿಷಯಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಮತ್ತೆ ಜಾಗರೂಕತೆಯನ್ನು ನೀವು ಒಂದು ತಪ್ಪಿಸ್ಬೇಕಾಗುತ್ತೆ. ಅಂದ್ರೆ ಜಾಗರೂಕತೆಯಿಂದ ನೀವು ಇರುವಂತ ಪ್ರಯತ್ನಗಳನ್ನ ಮಾಡ್ಬೇಕಾಗುತ್ತೆ. ಕೆಲವೊಂದು ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ಮತ್ತೆ ಇದರಿಂದ ನೀವು ಎಚ್ಚರ ಇಲ್ಲ ಅಂದ್ರೆ ನೀವು ತೊಂದರೆಯನ್ನ ಎದುರಿಸಬೇಕಾಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜೋಪಾನವಾಗಿ ನೀವು ಪ್ರವಾಸವನ್ನ ಮಾಡಬೇಕು ಮತ್ತೆ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಇನ್ನು ಸಂಬಂಧಿಕರಿಂದ ಶುಭ ಸುದ್ದಿ ಕೇಳುವಂತ ಸಾಧ್ಯತೆಗಳಿದೆ. ಹೊಸ ವಾಹನಗಳನ್ನ ಖರೀದಿ ಮಾಡ್ತೀರಿ ಇವತ್ತಿನ ದಿನ. ಆಪ್ತ ಸ್ನೇಹಿತರೊಂದಿಗೆ ಒಂದಿಷ್ಟು ಬಾಂಧವ್ಯ ಇರುತ್ತೆ. ಅವರಿಂದ ಒಂದು ಸಲಹೆ, ಸಹಾಯ ಅನ್ನುವಂಥದ್ದು ನೀವು ನಿರೀಕ್ಷಿಸ್ತೀರಿ. ಕೆಲವು ವಿಷಯಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನ ನೀವು ನಿಮ್ಮ ಹಂತಕ್ಕೆ, ನಿಮ್ಮ ಒಂದು ಗುರಿ ತಲುಪೋದಕ್ಕೆ ನೀವು ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ. ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ಉದ್ಯೋಗದಲ್ಲಿ ಸಮಸ್ಯೆಗಳು ಏನೇ ಇದ್ರೂ ಕೂಡ ಇವತ್ತಿನ ದಿನ ನಿವಾರಣೆ ಆಗ್ತವೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ, ನಿಮ್ಮ ಅನಿಸಿಕೆಗಳು ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಅಭಿಪ್ರಾಯಕ್ಕಾಗಿ ಸದಾಕಾಲ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ತಮ್ಮ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಾವು ತಿಳಿಸ್ತಾ ಇರ್ತೀವಿ. ಇದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ
ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ನಿಮಗೆ ಶುಭವಾದಂತ ಒಂದು ವಾತಾವರಣ ಇರುತ್ತೆ. ಮತ್ತೆ ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಅನುಕೂಲಕರವಾದಂತ ದಿನ ಅಂತಾನೆ ಹೇಳಬಹುದು. ಅಂದ್ರೆ ನೀವು ಇಂದು ಕೆಲವು ಅಸಹಾಯಕ ಮತ್ತೆ ನಿರ್ಗತಿಕ ವ್ಯಕ್ತಿಗೆ ಸಹಾಯ ಮಾಡ್ತೀರಿ. ಇದರಿಂದ ಸ್ವಲ್ಪ ತೊಂದರೆಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ನೀವು ಸಹಾಯ ಮಾಡೋಕ್ ಹೋಗಿ ನೀವೇ ತೊಂದರೆಗಳಲ್ಲಿ ಸಿಗಾಕೋತೀರಿ. ಅವರ ಕಣ್ಣಿಗೆ ನಿಷ್ಠುರವಾಗ್ತೀರಿ, ನೋಡೋರ್ ಕಣ್ಣಿಗೆ ಕೆಟ್ಟವರಾಗಿ ಕಾಣ್ತೀರಿ. ಮತ್ತೆ ಪ್ರೇಮಿಗಳ ಸಂತೋಷದಿಂದ ದಿನ ಕಳೆಯುವಂತ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ನಿಮ್ಮ ನಡುವೆ ಮತ್ತೆ ಪ್ರೇಮಿಗಳ ನಡುವೆ ಒಂದಿಷ್ಟು ಒಳ್ಳೆ ವಾತಾವರಣ ನೀವು ಕಳೆಯುವಂತ ಸಾಧ್ಯತೆಗಳಿದೆ. ವ್ಯವಹಾರದಲ್ಲಿ ಅಪಾಯಗಳನ್ನ ಸ್ವಲ್ಪ ಎದುರಿಸಬೇಕಾಗುತ್ತೆ. ಜೋಪಾನವಾಗಿ ವ್ಯವಹಾರ ಮಾಡಿ. ಮತ್ತೆ ಯಾವುದೇ ಒಂದು ವ್ಯಕ್ತಿಯ ಜೊತೆ ನೀವು ವ್ಯವಹಾರ ಷೇರು ಮಾರುಕಟ್ಟೆಗಳಲ್ಲಿ ಏನಾದ್ರು ವ್ಯವಹಾರ ಮಾಡ್ತಾ ಇದ್ರೆ ಹುಷಾರಾಗಿ ಮಾಡಿ. ಯಾಕಂದ್ರೆ ನಂಬಿ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ. ಇದರಿಂದ ನಿಮ್ಮ ಮನಸ್ಸಿಗೂ ಒಂದಿಷ್ಟು ಅಶಾಂತಿಯನ್ನ ಉಂಟು ಮಾಡುತ್ತೆ. ಹಾಗಾಗಿ ಎಚ್ಚರವಿರಿ. ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಅಥವಾ ಯಾವುದೇ ಶಿಕ್ಷಣ ಅದಕ್ಕೆ ಸೇರಿದ್ರೆ ಅವರಿಗೆ ಅದರಿಂದ ಒಂದಿಷ್ಟು ಪ್ರಯೋಜನಗಳು ಸಿಗುತ್ತೆ. ನಿಮ್ಮ ಆರೋಗ್ಯ ಕೆಟ್ಟದಾಗಿದ್ರೆ ಅದರಲ್ಲಿ ಸ್ವಲ್ಪ ಸುಧಾರಣೆ ಇವತ್ತಿನ ದಿನ ನೀವು ಕಾಣ್ತೀರಿ. ಕೆಲಸದ ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ನೀವು ನಿಯಮಿತವಾಗಿ ಇವತ್ತಿನ ದಿನ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಕೆಲಸದ ವಿಚಾರದಲ್ಲಿ ಅನೇಕ ರೀತಿಯ ತಿರುಗಾಟಗಳು ಇರುತ್ತೆ, ಮತ್ತೆ ಅಲೆದಾಟಗಳು ಇರುತ್ತೆ. ಇದಕ್ಕೋಸ್ಕರನೇ ನೀವು ದಿನ ಇಡೀ ನೀವು ಸುತ್ತಾಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಆತ್ಮೀಯರಿಂದ ಶುಭ ಕಾರ್ಯಕ್ರಮಗಳಿಗೆ ಆಹ್ವಾನಗಳು ಬರುವಂತ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಹಿಂದಿಗಿಂತ ಉತ್ತಮವಾಗಿರುತ್ತೆ. ಅಂದ್ರೆ ಹಿಂದೆ ಇರುವಂತ ಸಮಸ್ಯೆಗಳಿಂದ ಇವತ್ತಿನ ದಿನ ಒಂದಿಷ್ಟು ಉತ್ತಮವಾಗಿ ನಿಮಗೆ ನಡೆಯುತ್ತೆ. ನಿರುದ್ಯೋಗ ಪ್ರಯತ್ನಗಳು ಕೂಡ ಒಂದು ಹಂತಕ್ಕೆ ಬರುತ್ತೆ. ಪ್ರಯತ್ನ ಮಾಡಿದ್ರೂ ಫಲಗಳು ಸಿಗುತ್ತೆ. ಕೈಗೊಂಡ ಕೆಲಸಗಳು ಸುಗಮವಾಗಿ ಸಾಗ್ತವೆ. ಮತ್ತೆ ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ಮತ್ತೆ ವೃತ್ತಿಪರ ಉದ್ಯೋಗಗಳಲ್ಲಿ ಹೊಸ ಪ್ರೋತ್ಸಾಹಗಳು, ಹೊಸ ಹುಮ್ಮಸ್ಸು, ಹೊಸ ಪ್ರಯತ್ನಗಳನ್ನ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇದನ್ನ ಮಾಡಿದರೆ ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ಒಳ್ಳೆ ಆದಾಯ, ಒಳ್ಳೆ ಹಣವನ್ನು, ಒಳ್ಳೆ ಲಾಭವನ್ನು ನೀವು ಸಂಪಾದನೆ ಮಾಡಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ನಿಮಗೆ ಇರುತ್ತೆ. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಗ್ರಹಗಳ ಸ್ಥಾನ ನಿಮಗೆ ಉತ್ತಮವಾಗಿದೆ. ಇವತ್ತಿನ ದಿನ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೀವು ಒಂದಿಷ್ಟು ಒಳ್ಳೆ ಫಲಗಳನ್ನ ನೀವು ನಿರೀಕ್ಷಿಸಬಹುದು. ನಿಮ್ಮ ಪ್ರವಾಸವನ್ನ ಯೋಜಿಸಿ ಮತ್ತೆ ಪ್ರವಾಸವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತೀರಿ. ಯೋಚನೆ ಮಾಡಿ ಪ್ರಯಾಣಗಳನ್ನ ಮಾಡ್ತೀರಿ, ಪ್ಲಾನ್ ಮಾಡಿರ್ತೀರಿ. ಪ್ರಯಾಣಕ್ಕೆ ಅಂತಾನೆ ಇಷ್ಟು ಸಮಯವನ್ನ ನೀವು ಅದಕ್ಕೆ ಅಂತಾನೆ ತೆಗೆದಿಟ್ಕೊಂಡಿರ್ತೀರಿ. ಮತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ನಡುವೆ ಮತ್ತೆ ಉತ್ತಮವಾದಂತ ಬಾಂಧವ್ಯ ಇರುತ್ತೆ, ಸಂಬಂಧಗಳಿರುತ್ತೆ. ಪ್ರೀತಿ ಕೂಡ ಅತಿ ಹೆಚ್ಚಿರುತ್ತೆ ವೈವಾಹಿಕ ಜೀವನದಲ್ಲಿ. ನೀವು ನಿಮ್ಮ ಸಂಗಾತಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತೀರಿ. ಇವತ್ತಿನ ದಿನ ಆನ್ಲೈನ್ ವಹಿವಾಟುಗಳಲ್ಲಿ ಜಾಗರೂಕರಾಗಿರಲು ನಿಮಗೆ ಉತ್ತಮವಾದಂತ ಪ್ರಯತ್ನ ಇದು. ಯಾಕಂದ್ರೆ ಈ ಸಮಯದಲ್ಲಿ ಇವತ್ತಿನ ದಿನ ನೀವು ಆನ್ಲೈನ್ ಬೆಟ್ಟಿಂಗ್ ಆಡುವಂಥದ್ದು, ಗೇಮ್ಸ್ ಆಡುವಂಥದ್ದು, ಮತ್ತೆ ಹಣನ ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡಿಕೊಂಡು ಕಳೆದುಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸ್ನೇಹಿತರ ಜೊತೆ ಬೆಟ್ಟಿಂಗ್ ಆಡುವಂಥದ್ದು, ಆನ್ಲೈನ್ ಮೊಬೈಲ್ಗಳಲ್ಲಿ ಬೆಟ್ಟಿಂಗ್ ಆಡುವಂಥದ್ದು, ಈ ರೀತಿಯ IPL ಬೆಟ್ಟಿಂಗು, ಈ ರೀತಿಯ ಬೆಟ್ಟಿಂಗ್ ಆಡ್ಬಿಟ್ಟು ನೀವು ಅದರಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಷ್ಟ ಮಾಡಿಕೊಳ್ಳುವಂಥದ್ದು ಸಾಧ್ಯತೆಗಳು ಇರುತ್ತೆ. ಈ ರೀತಿಯ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತೀರಿ ಇವತ್ತಿನ ದಿನ. ಮತ್ತೆ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕರ್ಕಾಟಕ ರಾಶಿಯ ಜನರು ಬೆಳವಣಿಗೆ ಮತ್ತೆ ಆದಾಯದಲ್ಲಿ ಅತಿ ಹೆಚ್ಚು ಲಾಭವನ್ನು ನೀವು ಗಳಿಸಬಹುದು. ಮತ್ತೆ ನಿಮ್ಮ ಜೀವನದಲ್ಲಿ ವ್ಯರ್ಥ ಪ್ರಯಾಣಗಳನ್ನ ಮಾಡಬೇಕಾಗುವಂತ ಸಂದರ್ಭಗಳು ಇರುತ್ತೆ. ಬಂಧು ಮಿತ್ರರೊಂದಿಗೆ ವಿವಾದಗಳು ಉಂಟಾಗ್ತವೆ. ಹಳೆಯ ಸಾಲಗಳನ್ನ ತೀರಿಸಲು ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತೀರಿ. ಏನಾದ್ರು ಪ್ರಯತ್ನ ಮಾಡಿ ಕಷ್ಟಪಟ್ಟು ಸಾಲಗಳನ್ನ ತೀರಿಸುವಂತ ಸಾಧ್ಯತೆಗಳು ಇವತ್ತಿನ ದಿನ ಇದೆ. ಮತ್ತೆ ವ್ಯರ್ಥ ಖರ್ಚುಗಳು ನೀವು ಹೆಚ್ಚು ಮಾಡುವಂತ ಸಾಧ್ಯತೆ ಇದೆ. ಖರ್ಚುಗಳ ಕಡೆ ಸ್ವಲ್ಪ ಗಮನ ಕೊಡಿ. ಅದೇ ಹೇಳಿದ್ನಲ್ಲ ಆಗ್ಲೇ ನಿಮಗೆ,
ಆನ್ಲೈನಲ್ಲಿ ಬೆಟ್ಟಿಂಗ್ ಆಡುವಂಥದ್ದು, ಸುಮ್ಮನೆ ಹಣವನ್ನು ಕಳೆದುಕೊಳ್ಳುವಂಥದ್ದು, ಇದರಿಂದ ನಿಮಗೆ ಆರ್ಥಿಕದ ಪರಿಸ್ಥಿತಿಯಲ್ಲಿ ನೀವೇ ಗೊಂದಲದಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ವೀಕ್ಷಕರೇ. ಇನ್ನು ದೈವಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ಒಳ್ಳೆಯ ಒಂದು ದೇವರ ಮೇಲೆ ನಂಬಿಕೆ ಇರುತ್ತೆ, ಒಂದಿಷ್ಟು ಭಕ್ತಿ ಇರುತ್ತೆ, ದೇವತಾ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಇವತ್ತಿನ ದಿನ. ವ್ಯವಹಾರಗಳು ಮತ್ತೆ ಉದ್ಯೋಗಗಳಲ್ಲಿ ಸಾಮಾನ್ಯವಾಗಿ ನೀವು ಇವತ್ತಿನ ದಿನ ಒಂದು ಹಂತಕ್ಕೆ ತಲುಪಬಹುದು. ಆದರೆ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನೀವು ಬೆಟ್ಟಿಂಗ್ ಆಡುವಂಥದ್ದು ನಿಜನ ಸುಳ್ಳು ಅಂತ ಬೇಕಾದ್ರೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿ ವೀಕ್ಷಕರೇ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ಶುಭ ಕಾರ್ಯಗಳು ಮತ್ತೆ ನಿಮ್ಮ ಒಂದು ಪ್ರಯಾಣವನ್ನು ಮಾಡೋದ್ರಿಂದ ಶುಭವಾದಂತ ವಾತಾವರಣ ನೀವು ನೋಡಬಹುದು. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇನ್ನಷ್ಟು ಶುಭ ಫಲಗಳು ನೀವು ಇವತ್ತಿನ ದಿನ ಕಾಣಬಹುದು. ಇನ್ನು ಸಿಂಹ ರಾಶಿಯವರಿಗೆ ನಿಮಗೆ ಸಂತೋಷದಾಯಕ ಮತ್ತೆ ಬೆಳವಣಿಗೆಯ ದಿನ ಅಂತಾನೆ ಹೇಳ್ಬೋದು. ಇವತ್ತಿನ ದಿನ ಒಂದು ಒಳ್ಳೆಯ ಹಂತಕ್ಕೆ ತಲುಪ್ತೀರಿ, ಅಂದುಕೊಂಡದ್ದನ್ನ ಸಾಧಿಸ್ತೀರಿ, ಮತ್ತೆ ಅಗತ್ಯವಿರುವ ಜನರಿಗೆ ಸಹಾಯ ಮಾಡುವುದರಲ್ಲಿ ನೀವು ಯಶಸ್ವಿ ಆಗ್ತೀರಿ. ಒಂದು ಒಳ್ಳೆಯ ಬೆಂಬಲವನ್ನ ಕೊಡ್ತೀರಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಿ, ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡುವಂತ ಒಂದು ಕೆಲಸದಲ್ಲಿ ನೀವು ತೊಡಗಿರ್ತೀರಿ ಇವತ್ತಿನ ದಿನ. ಬಹಳ ಸಮಯದ ನಂತರ ನೀವು ಹಳೆಯ ಆಪ್ತ ಸ್ನೇಹಿತರನ್ನು ಭೇಟಿಯಾಗಲು ಸಾಧ್ಯವಾಗುತ್ತೆ. ನಿಮ್ಮ ಆದಾಯವನ್ನು ಹೆಚ್ಚಿಸಲು ಕೆಲವು ಉತ್ತಮ ಅವಕಾಶಗಳನ್ನು ನೀವು ಪಡೆದುಕೊಳ್ಳಬಹುದು. ಒಳ್ಳೆಯ ಒಂದು ಬೆಳವಣಿಗೆಯನ್ನು ಕಾಣಬಹುದು. ಮತ್ತೆ ನೀವು ಕೆಲವೊಂದು ಸಿಲುಕಿಕೊಂಡಂತ ಹಣವು ನಿಮಗೆ ಇವತ್ತಿನ ದಿನ ಮತ್ತೆ ಮರಳಿ ವಾಪಸ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಎಷ್ಟೋ ವರ್ಷದಿಂದ ಎಷ್ಟೋ ತಿಂಗಳಿಂದ ಹಣ ಕೊಟ್ಟಿರ್ತೀರಿ, ಹಣ ನಿಮಗೆ ಬರದೇ ಇರಲ್ಲ. ಮೋಸ ಮಾಡುವಂತ ವ್ಯಕ್ತಿಗಳು ಇರ್ತಾರೆ, ಈಗ ಆಗ ಅಂತ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಇದರಲ್ಲಿ ನೀವು ಬೇಸರವಾಗಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಳಿತಿರ್ತೀರಿ. ಮತ್ತೆ ಆ ಒಂದು ಹಣ ಏನಿದೆ ಮತ್ತೆ ನಿಮಗೆ ಇವತ್ತಿನ ದಿನ ವಾಪಸ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಇದರಿಂದ ಖುಷಿಯಾದ ವಾತಾವರಣವನ್ನು ನೀವು ಕಳೀತೀರಿ. ಮತ್ತೆ ಕೆಲಸ ಪೂರ್ಣಗೊಳ್ಳುವವರೆಗೆ ನಿಮ್ಮ ವ್ಯವಹಾರ, ನೀವು ಮಾಡಿರುವಂತ ವ್ಯಾಪಾರ ಇದು ನೀವು ಒಂದಿಷ್ಟು ಗುಪ್ತವಾಗಿ ನಡೆಸಬೇಕಾಗುತ್ತೆ. ಯಾಕಂದ್ರೆ ಇದನ್ನ ನೀವು ಬೇರೆಯವ್ರ ಹತ್ರ ಹಂಚ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಓಪನ್ ಆಗಿ ಹೇಳ್ತೀರಿ, ಒಂಥರ ಓಪನ್ ಹಾರ್ಟ್ ಇದ್ದಂಗೆ ನಿಮ್ದು. ಏನೇ ಇದ್ರೂ ಸಡನ್ ಆಗಿ ಹೇಳುವಂತ ಒಂದು ಸ್ವಭಾವವನ್ನು ಹೊಂದಿರ್ತೀರಿ. ಇದು ನಿಜನ ಇಲ್ವಂತ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿ ವೀಕ್ಷಕರೇ. ನೋಡಿ, ಈ ರೀತಿಯ ಒಂದು ಗುಪ್ತವಾದಂತ ವಿಚಾರಗಳು ಬೇರೆಯವ್ರ ಹತ್ರ ಹೇಳ್ಕೋಬೇಡಿ. ಹೇಳ್ಕೊಳ್ಳೋದ್ರಿಂದ ಜನಗಳ ದೃಷ್ಟಿಗಳು ಬೀಳುವಂತ ಸಾಧ್ಯತೆಗಳಿರುತ್ತೆ. ಆಗುವಂತ ಕೆಲಸ ಯಾವುದೂ ಆಗಲ್ಲ, ಸಂಪೂರ್ಣವಾಗಿ ಕೆಲಸ ಆಗಲ್ಲ, ಅರ್ಧಕ್ಕೆ ನಿಂತ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಗುಪ್ತವಾಗಿ ವ್ಯವಹಾರಗಳನ್ನ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ನೀವು ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಂಡರೂ ಕೂಡ ಮೊದಲು ನಿಮ್ಮ ಒಂದು ಕುಟುಂಬದ ಸಲಹೆ ಮತ್ತೆ ನಿಮ್ಮ ಸ್ನೇಹಿತರ ಸಲಹೆ, ಗುರು ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳುವಂಥದ್ದು ತುಂಬಾ ಉತ್ತಮ. ಉದ್ಯೋಗಿಗಳು ತಮ್ಮ ಆದಾಯವನ್ನು ಹೆಚ್ಚಿಸಲು ಏನಾದ್ರೂ ಒಂದು ವಿಭಿನ್ನವಾದಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ. ಅದು ಮಾಡೋದ್ರಿಂದ ನಿಮಗೆ ಒಳ್ಳೆಯದು. ಹೊಸ ಸಾಲ ಪ್ರಯತ್ನಗಳು ಯಶಸ್ವಿ ಆಗೋದಿಲ್ಲ. ನೀವೇನಾದ್ರೂ ಸಾಲ ಪಡೆದುಕೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಿದ್ರೆ ಆ ಸಾಲ ಯಶಸ್ವಿ ಆಗೋದಿಲ್ಲ, ಅಂದುಕೊಂಡಂಗೆ ನಿಮಗೆ ಹಣ ಸಿಗೋದಿಲ್ಲ. ಮತ್ತೆ ಪ್ರಯಾಣಗಳ ಒಂದು ಸೂಚನೆಗಳು ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಅಡೆತಡೆಗಳು ಉಂಟಾಗ್ತವೆ, ಸ್ವಲ್ಪ ಜೋಪಾನವಾಗಿ ಹುಷಾರಾಗಿರಿ. ಮತ್ತೆ ವ್ಯರ್ಥ ಖರ್ಚುಗಳು ಹೆಚ್ಚಾಗ್ತವೆ, ಹಣದ ಕಡೆ ಸ್ವಲ್ಪ ಗಮನ ಕೊಡಿ. ವ್ಯವಹಾರಗಳು ಮತ್ತೆ ಉದ್ಯೋಗಗಳು ಒಂದಿಷ್ಟು ಬದಲಾವಣೆಗಳು ಕಾಣುವಂತ ಸಾಧ್ಯತೆಗಳು ಇದೆ. ಇನ್ನು ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣವನ್ನ ಮಾಡೋದ್ರಿಂದ ಶುಭವಾದಂತ ವಾತಾವರಣ ನೀವು ನೋಡಬಹುದು. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ನಿಮಗೆ ವಿಶೇಷವಾಗಿ ಇವತ್ತಿನ ದಿನ ಒಂದಿಷ್ಟು ಸಾಮಾನ್ಯವಾಗಿರುವಂತ ದಿನವಾಗಿರುತ್ತೆ. ಅಂದ್ರೆ ಒಂದಿಷ್ಟು ಒಳ್ಳೆ ಫಲಗಳನ್ನು ಇವತ್ತಿನ ದಿನ ಕಾಣಬಹುದು. ಮತ್ತೆ ಮೊಬೈಲ್ ಮತ್ತೆ ಇಮೇಲ್ ಮೂಲಕ ಒಳ್ಳೆ ಸುದ್ದಿ ಪಡೆಯುವಂತ ಸಾಧ್ಯತೆಗಳು ಇರುತ್ತೆ ಇವತ್ತಿನ ದಿನ. ಅಂದ್ರೆ ನಿಮ್ದು ಅಡ್ವರ್ಟೈಸ್ ಮಾರ್ಕೆಟಿಂಗ್ ಏನೇ ಇದ್ರೂ ಕೂಡ, ಯಾವ್ದಾರ ಒಂದು ಬಿಸ್ನೆಸ್ ಆಗಿರ್ಬೋದು, ಆನ್ಲೈನ್ ಬಿಸ್ನೆಸ್ ಆಗಿರಬಹುದು, ಮತ್ತೆ ನಿಮ್ಮ ಮಾರ್ಕೆಟಿಂಗ್ ಫೀಲ್ಡ್ ಆಗಿರ್ಬೋದು, ಇದರಲ್ಲೆಲ್ಲ ನಿಮಗೆ ಏನಾದ್ರೂ ಒಂದು ಒಳ್ಳೆ ಸುದ್ದಿ ಕೇಳುವಂತ ಸಾಧ್ಯತೆಗಳಿದೆ. ಮತ್ತೆ ಗೊಂದಲ ಮೂಡಿಸುವ ಒಂದು ಸುಳ್ಳು ನಿಮಗೆ ಹೇಳುವುದರಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ.
ಅಂದ್ರೆ ಬೇರೆಯವರು ನಿಮ್ಮ ಜೊತೆ ಎಷ್ಟೆಷ್ಟೋ ಸುಳ್ಳು ಹೇಳಿ ನಿಮ್ಮನ್ನ ಮೋಸ ಮಾಡುವಂತವ್ರು ಇರ್ತಾರೆ. ಅಂಥವ್ರಿಂದ ಸ್ವಲ್ಪ ದೂರವಿರಿ. ಇತರರ ಬೇರೆಯವರ ಪ್ರಭಾವದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಬೇರೆಯವರ ಹೇಳಿಕೆ ಮಾತಿನಿಂದ ನೀವು ನಿರ್ಧಾರ ತೆಗೆದುಕೊಳ್ಬೇಡಿ. ಯಾಕಂದ್ರೆ ಇದರಿಂದ ಒಂದಿಷ್ಟು ತೊಂದರೆಗಳಿಗೆ ನೀವು ಒಳಗಾಗ್ತೀರಿ. ನಿಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ನಿರ್ಧಾರದಿಂದ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ. ಇಲ್ಲದಿದ್ದರೆ ತೊಂದರೆ ಉಂಟಾಗುತ್ತೆ. ಸ್ವಲ್ಪ ಕಠಿಣ ಪರಿಶ್ರಮದಿಂದ ದೊಡ್ಡ ಲಾಭ ಪಡೆಯುವ ಸಾಧ್ಯತೆಗಳು ಇದೆ. ಶ್ರಮ ಪಡಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟರೆ ಸುಖ, ಶ್ರಮ ಪಟ್ಟರೆ ಫಲ. ಈ ರೀತಿಯ ಒಂದು ಒಳ್ಳೆಯ ಫಲಗಳು ನೀವು ಕಾಣಬಹುದು. ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ನಿಮಗೆ ಒಂದಿಷ್ಟು ಒಳ್ಳೆಯ ಹಂತಕ್ಕೆ ಬರುತ್ತೆ. ಅಂದ್ರೆ ಹಣದ ಲಾಭ ಇವತ್ತಿನ ದಿನ ಉತ್ತಮವಾಗಿರುತ್ತೆ. ನೀವು ಷೇರು ಮತ್ತೆ ಆಸ್ತಿ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲಸದ ಮೂಲಕವೂ ಕೂಡ ನೀವು ಹಣವನ್ನ ಸಂಪಾದನೆ ಮಾಡಬಹುದು. ಜೊತೆಗೆ ಆಪ್ತ ಸ್ನೇಹಿತರಿಂದ ಶುಭ ಕಾರ್ಯಕ್ರಮಗಳಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಹೊಸ ವಾಹನವನ್ನ ಖರೀದಿಸ್ತೀರಿ. ಹೊಸ ವ್ಯಕ್ತಿಗಳ ಭೇಟಿ ನಿಮಗೆ ಉತ್ಸಾಹದಾಯಕವಾಗಿ ಇವತ್ತಿನ ದಿನ ಇರುತ್ತೆ. ಉದ್ಯೋಗಕ್ಕೆ ಸಂಬಂಧಿಸಿದ ಪ್ರಯತ್ನಗಳು, ಅದರಿಂದ ನಿಮಗೆ ಸಕ್ಸಸ್ ಅನ್ನುವಂಥದ್ದು, ಯಶಸ್ಸಿನ ದಾರಿ ಸಿಗುತ್ತೆ. ಕೈಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ. ಮತ್ತೆ ವ್ಯವಹಾರಗಳು, ಉದ್ಯೋಗಗಳು ಹೆಚ್ಚು ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ಸಿಗುತ್ತೆ. ಇನ್ನು ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ತುಲಾರಾಶಿಯವರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸಮೃದ್ಧಿ ಪ್ರೆಡಿಕ್ಷನ್ ಅವರು
ನಿಮ್ಮ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ. ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕದಲ್ಲಿ ಏನೆಲ್ಲ ಫಲಗಳಿದೆ, ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ಸಹ ತಿಳಿದುಕೊಳ್ಳಿ. ಈ ಜಾತಕವು 6 ಭಾಷೆಗಳಲ್ಲೂ ಕೂಡ ಸಿಗುತ್ತವೆ. ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ನಿಮ್ಮ ಅದೃಷ್ಟದ ನಕ್ಷತ್ರಗಳು ಇವತ್ತಿನ ದಿನ ದುರ್ಬಲವಾಗಿರುತ್ತೆ. ಆದ್ದರಿಂದ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಮತ್ತೆ ನಿಮ್ಮ ಒಂದು ಪ್ರಯತ್ನದಿಂದ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಬೇಕಾಗುತ್ತೆ. ಯಾರಾದರೂ ನಿಮ್ಮನ್ನ ಸುಳ್ಳು ಹೊಗಳುವ ಮೂಲಕ ಲಾಭ ಪಡೆಯಲು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಬಳಿ ಬಂದು ಏನಾದರೂ ಒಂದು ಸುಳ್ಳು ಹೇಳಿ, ನಿಮ್ಮ ಹತ್ರ ಹಣದ ವಿಚಾರದಲ್ಲಿ ಏನಾದರೂ ಒಂದು ಸುಳ್ಳು ಹೇಳಿ, ಮತ್ತೆ ವ್ಯಾಪಾರ ವ್ಯವಹಾರದ ವಿಚಾರದಲ್ಲೂ ಕೂಡ ಏನಾದರೂ ಒಂದು ನಿಮ್ಮನ್ನ ಯಾಮಾರಿಸ್ಬಿಟ್ಟು ನಿಮ್ಮಿಂದ ಲಾಭ ಪಡೆಯುವಂತ ಸಾಧ್ಯತೆಗಳನ್ನ ಮಾಡ್ತಾರೆ. ಸ್ವಲ್ಪ ಎಚ್ಚರವಿರಿ. ಮನೆಯಲ್ಲಿ ಪ್ರೀತಿ ಮತ್ತೆ ಸಾಮರಸ್ಯ ಹೆಚ್ಚಾಗುತ್ತೆ. ಹಣಕಾಸಿನ ವಿಷಯಗಳಲ್ಲೂ ಕೂಡ ಹಲವಾರು ಮೂಲಗಳಿಂದ ನಿಮಗೆ ಲಾಭಗಳು ಸಿಗುತ್ತೆ, ತೊಂದರೆ ಇಲ್ಲ. ಬಾಲ್ಯದ ಸ್ನೇಹಿತರ ಭೇಟಿ ನಿಮಗೆ ಸಂತೋಷವನ್ನ ತಂದುಕೊಡುತ್ತೆ. ಆರ್ಥಿಕ ಪರಿಸ್ಥಿತಿಗಳು ಒಂದಿಷ್ಟು ಸುಧಾರಣೆ ಆಗುತ್ತೆ. ಮತ್ತೆ ಸ್ಥಿರ ಆಸ್ತಿಯನ್ನ ಖರೀದಿಸುವ ಪ್ರಯತ್ನಗಳು ನಿಮಗೆ ಒಂದಿಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ. ಅದರಿಂದ ಅಂದುಕೊಂಡಂತೆ ನಿಮಗೆ ಆಸ್ತಿಗಳು ಸಿಗುವಂತ ಸಾಧ್ಯತೆಗಳಿದೆ. ಮನೆಯಿಂದ ಒಂದು ಒಳ್ಳೆಯ ವಾತಾವರಣ ನೀವು ಕಾಣಬಹುದು. ಕುಟುಂಬದ ಒಂದು ವಾತಾವರಣದಲ್ಲೂ ಕೂಡ ನೀವು ಭಾಗಿಯಾಗ್ತೀರಿ. ಒಂದಿಷ್ಟು ಸಮಯವನ್ನ ಕಳೆಯುತ್ತೀರಿ ಇವತ್ತಿನ ದಿನ. ಮತ್ತೆ ಇವತ್ತಿನ ದಿನ ಔಟ್ ಸೈಡ್ ಹೋಗಿ ಪಾರ್ಟಿ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಕುಟುಂಬದೊಂದಿಗೆ ಔಟ್ ಸೈಡ್ ಹೋಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು, ಒಂದಿಷ್ಟು ಪಾರ್ಟಿ ಮಾಡುವಂತ ಸಾಧ್ಯತೆಗಳಿದೆ. ಮತ್ತೆ ಮೊದಲು ಇದ್ದಂತ ಸಮಸ್ಯೆಗಳು ಇವತ್ತಿನ ದಿನ ಒಂದಿಷ್ಟು ಉತ್ತಮ ಅಂತಾನೆ ಹೇಳಬಹುದು. ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳು ಇರುತ್ತೆ. ಸಮಸ್ಯೆಗಳು ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಮತ್ತೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಪಡೆಯುವಂತ ಸಾಧ್ಯತೆಗಳಿದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಅದು ಮುಂದೆ ಹೋಗುವಂತ ಸಾಧ್ಯತೆಗಳು ಇದೆ. ಸ್ವಲ್ಪ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡದೆ ಹಾಗೆ ಕೂತ್ಕೋಬೇಡಿ. ಪ್ರಯತ್ನ ಮಾಡಿದ್ರೆ ನಿಮಗೆ ಫಲ ಸಿಗುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ ಹೇಳೋಕ್ಕೂ ಮೊದಲು ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳು ನಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ತಮ್ಮ ಅನಿಸಿಕೆಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಪ್ರತಿಯೊಂದು ರಾಶಿಯು ವ್ಯಕ್ತಿಗಳು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ನಿಮಗೆ ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಅದೃಷ್ಟದ ಸಂಖ್ಯೆ 1 ಆಗಿದ್ರೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ಬಿಳಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನವಾಗಿರುತ್ತೆ. ಆದರೆ ನಿಮ್ಮ ಕೆಲವೊಂದು ಗುಪ್ತವಾದಂತ ವಿಚಾರಗಳು, ಗುಪ್ತವಾದಂತ ಕುಟುಂಬದ ಒಂದು ವಿಚಾರ, ನೀವು ಏನೇ ವ್ಯವಹಾರ ಬಿಸ್ನೆಸ್ ಮಾಡಿದ್ರು ಕೂಡ ಆ ಒಂದು ಗುಪ್ತವಾದಂತ ವಿಚಾರ ನಿಮ್ಮ ಒಳಗೆ ಇದ್ದರೆ ತುಂಬಾ ಒಳ್ಳೆಯದು. ಇಲ್ಲಾಂದ್ರೆ ಇದರಿಂದ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಿಂದ, ಹಂಚ್ಕೊಳ್ಳೋದ್ರಿಂದ ನಿಮ್ ಪ್ಲಾನ್ಸ್ಗಳೆಲ್ಲ ಹಾಳಾಗ್ಬಿಡುತ್ತೆ ಇವತ್ತಿನ ದಿನ. ಹಾಗಾಗಿ ಗುಪ್ತವಾಗಿ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಶಾಪಿಂಗ್ಗೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಸಂಗಾತಿಯ ಸಂತೋಷಕ್ಕಾಗಿ ಕೆಲವು ಅನಗತ್ಯ ಖರ್ಚುಗಳನ್ನ ಮಾಡಬೇಕಾಗುವಂತ ಸಾಧ್ಯತೆಗಳಿರುತ್ತೆ. ಅದು ಸಂಸಾರ ಜೀವನ ಅಂತ ಅಂದ್ಮೇಲೆ ಅದು ಇದ್ದೇ ಇರುತ್ತೆ. ಹೌದಾ ಇಲ್ವಾ ವೀಕ್ಷಕರೇ? ಕಾಮೆಂಟ್ ಮೂಲಕದಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ ಇವತ್ತಿನ ದಿನ. ಹಣಕಾಸಿನ ವಿಷಯಗಳಲ್ಲಿ ನಡೆಯುತ್ತಿರುವ ಹಿಂಜರಿಕೆ ದೂರವಾಗುತ್ತೆ. ಮತ್ತೆ ವ್ಯವಹಾರದಲ್ಲಿ ಉತ್ತಮವಾದಂತ ಲಾಭಗಳು ನೀವು ಕಾಣಬಹುದು. ಆರ್ಥಿಕ ತೊಂದರೆಗಳಿಂದಾಗಿ ಹೊಸ ಸಾಲದ ಪ್ರಯತ್ನಗಳು ನಡೆಯುವಂತ ಸಾಧ್ಯತೆಗಳು ಇರುತ್ತೆ. ದೂರ ಪ್ರಯಾಣಗಳನ್ನ ನೀವು ಮುಂದೆ ಹೋಗುವಂತ ಸಾಧ್ಯತೆಗಳಿದೆ. ಕೈಗೊಂಡ ಕೆಲಸಗಳು ನಿಧಾನವಾಗಿ ಮುಂದುವರಿಯುತ್ತೆ. ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುತ್ತೆ. ಸಂಬಂಧಿಕರೊಂದಿಗೆ ವಿವಾದಗಳು ಉಂಟಾಗುವಂತ ಸಾಧ್ಯತೆಗಳು ಇದೆ. ಈ ವಾದ ವಿವಾದದ ಒಂದು ವಿಚಾರದಲ್ಲಿ ಸ್ವಲ್ಪ ಪರಿಹಾರ ಮಾಡುವ ಕಡೆ ನೀವು ಗಮನ ಕೊಡಿ. ಮತ್ತೆ ನಿಮ್ಮ ಮಾತಿನ ಕಡೆನೂ ಸ್ವಲ್ಪ ಗಮನ ಕೊಡಿ. ವಾದ ವಿವಾದದಲ್ಲಿ ಅತಿ ಹೆಚ್ಚಾಗಿ ನೀವು ತಲೆ ಹಾಕಬೇಡಿ. ಪರಿಹಾರ ಮಾಡುವಂತ ನಿಮಗೆ ಯೋಗ್ಯತೆ ಇದ್ರೆ, ಸಾಧ್ಯತೆಗಳಿದ್ರೆ ಮಾಡಿ. ಇಲ್ಲ ನಿಮಗೆ ಆಗಲ್ಲ ಅಂತ ಅಂದ್ರೆ ನಿಮ್ಮ ಪಾಡಿ ನೀವು ಸೈಲೆಂಟ್ ಆಗಿರೋದು ತುಂಬಾ ಒಳ್ಳೆಯದು. ಇದರಲ್ಲಿ ನೀವೇ ಸಮಸ್ಯೆಗಳಲ್ಲಿ ಸಿಗಾಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ.
ಹಾಗಾಗಿ ಸ್ವಲ್ಪ ಎಚ್ಚರವಿರಿ. ವ್ಯಾಪಾರ ಮತ್ತೆ ಉದ್ಯೋಗಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ವ್ಯವಹಾರಗಳನ್ನ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ಮಾಡುವುದರಿಂದ ಶುಭವಾದಂತ ವಾತಾವರಣ ನೀವು ಕಾಣಬಹುದು. ಇನ್ನು ನೀವು ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನಿಮಗೆ ಸಿಗುತ್ತೆ. ಇನ್ನು ಧನುಸು ರಾಶಿಯವರಿಗೆ ನೀವು ಕೆಲವು ಪ್ರಮುಖ ಸಾಧನೆಗಳನ್ನ ಸಾಧಿಸುವಂತ ಪ್ರಯತ್ನಗಳನ್ನ ಇವತ್ತಿನ ದಿನ ಮಾಡ್ತೀರಿ. ಮತ್ತೆ ಕೆಲವೊಂದು ವಿವಾದಾತ್ಮಕ ವಿಷಯಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳು ಇರುತ್ತೆ. ಸವಾಲುಗಳು ಇದ್ದರೂ ಕೂಡ, ವಾದ ವಿವಾದಗಳು ಇದ್ದರೂ ಕೂಡ ಅದರಲ್ಲಿ ನೀವು ಫೇಸ್ ಮಾಡಿ ಮುನ್ನುಗ್ತೀರಿ. ನಿಮ್ಮ ಅಭಿಪ್ರಾಯ ಬೇರೆಯವರಿಗೆ ತಿಳಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಮಾಡ್ತೀರಿ. ಮತ್ತೆ ನಿಮ್ಮ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಕುಟುಂಬ ಮತ್ತೆ ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತೆ. ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಮಾಡುವ ಮೊದಲು 2 ಬಾರಿ ಯೋಚನೆ ಮಾಡಿ. ಈ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದರ ಮೂಲಕ ನಿಮಗೆ ಇದರಿಂದ ತುಂಬಾ ಒಳ್ಳೆಯ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಲಾಭಗಳನ್ನ ನೀವು ಪಡಿಬಹುದು. ಇನ್ನು ಪ್ರಮುಖ ಯೋಜನೆಗಳನ್ನ ನೀವು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯವಾಗಿರುತ್ತೆ. ಬಟ್ ನೀವು ಅದನ್ನ ಉಪಯೋಗ ಮಾಡ್ಕೋಬೇಕು. ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಜೊತೆಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಿರುತ್ತೆ. ಕುಟುಂಬ ಸದಸ್ಯರೊಂದಿಗೆ ಒಂದಿಷ್ಟು ವಿವಾದಗಳು ಇರುತ್ತೆ, ಆದ್ರೂ ಕೂಡ ಆ ಸವಾಲುಗಳನ್ನ ನೀವು ಎದುರಿಸಿ ಮುನ್ನುಗ್ತೀರಿ. ಆ ರೀತಿ ಧೈರ್ಯ ಶಕ್ತಿ ನಿಮ್ಮಲ್ಲಿದೆ, ತೊಂದರೆ ಇಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ, ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಉದ್ಯೋಗಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ನೀವು ಕಾಣ್ತೀರಿ. ಮತ್ತೆ ನಿಮ್ಮ ಅದೃಷ್ಟದ ಸಂಖ್ಯೆ 2 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣವನ್ನು ಮಾಡೋದ್ರಿಂದ ಶುಭ ಫಲಗಳು, ಶುಭವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ನೀಲಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಮಕರ ರಾಶಿಯವರಿಗೆ ಇವತ್ತಿನ ದಿನ ನೀವು ಏನೇ ಮಾಡಿದ್ರು ಕೂಡ, ಯಾವುದೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಹೊಸ ಪ್ರಯತ್ನಗಳು ಮಾಡಿದ್ರು ಕೂಡ ಅದೆಲ್ಲ ನಿಮ್ಮ ಪರವಾಗಲಿದೆ. ನಿಮ್ಮ ಎಲ್ಲಾ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಪೂರ್ಣಗೊಳ್ಳುತ್ತೆ. ಯಶಸ್ಸು, ಸಂತೋಷ ಮತ್ತೆ ಮಾನಸಿಕ ಶಾಂತಿಯನ್ನು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುವಂತ ಸಾಧ್ಯತೆಗಳಿದೆ. ನಿಮ್ಮ ಖರ್ಚುಗಳನ್ನು ನೀವು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಅನಗತ್ಯ ವೆಚ್ಚಗಳು ನಿಮ್ಮ ಬಜೆಟ್ ಮತ್ತೆ ಉಳಿತಾಯ ಯೋಜನೆಯ ಮೇಲೆ ಪರಿಣಾಮಗಳು ಬೀರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಣದ ಒಂದು ವಿಚಾರದಲ್ಲಿ ಜೋಪಾನವಾಗಿ ಹುಷಾರಾಗಿ ನೋಡಿಕೊಂಡು ಖರ್ಚು ಮಾಡುವಂಥದ್ದು ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ವ್ಯಾಪಾರ ಸಂಪರ್ಕಗಳ ಒಂದು ವ್ಯವಸ್ಥೆಯಲ್ಲಿ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಪ್ರಯೋಜನಗಳು ಮತ್ತೆ ಎಲ್ಲಾ ರೀತಿಯಲ್ಲಿ ದೂರವಾಗುವಂತ ಸಾಧ್ಯತೆಗಳಿದೆ. ಮತ್ತೆ ಇದರಲ್ಲಿ ಸ್ವಲ್ಪ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಇನ್ನು ನೀವು ಸ್ನೇಹಿತರೊಂದಿಗೆ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ. ಮತ್ತೆ ಕಷ್ಟದ ಸಮಯದಲ್ಲಿ ಆಪ್ತ ಸ್ನೇಹಿತರಿಂದ ಸಹಾಯವನ್ನ ಪಡಿತೀರಿ. ಬೆಲೆ ಬಾಳುವ ವಸ್ತ್ರ ಮತ್ತೆ ಆಭರಣಗಳನ್ನು ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಮನೆಯ ವಾತಾವರಣವು ಶಾಂತವಾಗಿರುತ್ತೆ ಇವತ್ತಿನ ದಿನ. ಯಾವುದೇ ರೀತಿಯ ಟೆನ್ಷನ್ ಇರಲ್ಲ, ಮತ್ತೆ ಒತ್ತಡಗಳು ಇರಲ್ಲ, ಮತ್ತೆ ನಿಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳು ಇರಲ್ಲ. ಇವತ್ತಿನ ದಿನ ನೆಮ್ಮದಿ, ಸುಖ, ಶಾಂತಿಯಿಂದ ನೀವು ಜೀವನ ಮಾಡಬಹುದು. ಬಾಲ್ಯದ ನೆನಪುಗಳು ನಿಮಗೆ ಮತ್ತೆ ಮರಳಿ ಬರುವಂತ ಸಾಧ್ಯತೆಗಳು ಇರುತ್ತೆ. ಇದರಿಂದ ಒಂದಿಷ್ಟು ನೆಮ್ಮದಿಯಾಗಿ ಮತ್ತೆ ಒಂದಿಷ್ಟು ಸಮಯವನ್ನ ಸ್ನೇಹಿತರ ಜೊತೆ ನೀವು ಕಳೆಯುವಂತ ಸಾಧ್ಯತೆಗಳಿರುತ್ತೆ. ವ್ಯಾಪಾರ ಉದ್ಯೋಗಗಳು ಉತ್ಸಾಹದಿಂದ ಸಾಗುತ್ತೆ. ಹಣಕಾಸಿನ ವಿಷಯಗಳು ಕೂಡ ತುಂಬಾ ಉತ್ತಮವಾಗಿ ನಿಮಗೆ ಸಿಗುತ್ತೆ. ಲಾಭಗಳು ಕೂಡ ಸಿಗುತ್ತೆ, ತೊಂದರೆ ಇಲ್ಲ, ಆರಾಮಾಗಿ ನೀವು ಜೀವನ ಮಾಡಬಹುದು. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 7 ಆಗಿದ್ರೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು. ಈ ದಿಕ್ಕಿನಲ್ಲಿ ಪ್ರಯಾಣ ಮಾಡೋದ್ರಿಂದ ಶುಭವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ಕುಂಭರಾಶಿಯವರಿಗೆ ನಿಮಗೆ ಶುಭ ಮತ್ತೆ ಪ್ರಯೋಜನಕಾರಿ ದಿನ ಅಂತಾನೆ ಹೇಳ್ಬೋದು ಇವತ್ತದು. ರಾಶಿಯ ಅಧಿಪತಿ ಶನಿಯು ಆಶೀರ್ವಾದದಿಂದ ನಿಮಗೆ ಒಂದಿಷ್ಟು ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತೆ ಇವತ್ತಿನ ದಿನ. ನಿಮ್ಮ ಮನೆಯ ಹಿರಿಯರು ಯಾವುದೇ ಗೊಂದಲ ಮತ್ತೆ ಸಮಸ್ಯೆಯಿಂದ ಹೊರಬರಲು ನಿಮಗೆ ಸಹಾಯವನ್ನ ಮಾಡ್ತಾರೆ.
ಮತ್ತೆ ನೀವು ಯಾವುದೇ ಸಂಬಂಧದಲ್ಲಿದ್ರೆ ನಿಮ್ಮ ಸಂಗಾತಿಗೆ ಹತ್ತಿರವಾಗಲು ಮತ್ತೆ ಅವರೊಂದಿಗೆ ಸಾಧ್ಯವಾದಷ್ಟು ಸಮಯ ಕಳೆಯಲು ನೀವು ಇವತ್ತಿನ ದಿನ ಇಷ್ಟಪಡ್ತೀರಿ. ಆದರೆ ಕೆಲವು ತೊಡಕುಗಳಿಂದಾಗಿ ನಿಮ್ಮ ಆಸೆ ಈಡೇರದೆ ಅದು ಅರ್ಧಕ್ಕೆ ನಿಂತ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಮತ್ತೆ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಹಿವಾಟು ನಡೆಸಿದರೆ ಇವತ್ತಿನ ದಿನವು ನಿಮಗೆ ನಿಮ್ಮ ಪರವಾಗಲಿದೆ. ವ್ಯವಹಾರದ ವಿಷಯದಲ್ಲಿ ಇವತ್ತಿನ ದಿನ ನಿಮಗೆ ಉತ್ತಮವಾಗಿ ಯಶಸ್ಸಿನ ದಾರಿ ಸಿಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಕೆಲವೊಂದು ವ್ಯವಹಾರಗಳು ಸುಗಮವಾಗಿ ಸಾಗ್ತವೆ. ಅಂದ್ರೆ ಬಿಸ್ನೆಸ್ ಅಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ, ಮತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಮತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ದಿನಸಿ ವ್ಯಾಪಾರಿಗಳಿಗೆ, ಜೊತೆಗೆ ಕೆಲವೊಂದು ಸ್ವಂತ ವ್ಯಾಪಾರ ಮಾಡುವಂತವರಿಗೆ ಕೂಡ ಉತ್ತಮವಾದಂತ ಯಶಸ್ಸನ್ನು ಇವತ್ತಿನ ದಿನ ಕಾಣ್ತೀರಿ. ದೂರ ಪ್ರಯಾಣದಲ್ಲಿ ಪ್ರಸಿದ್ಧ ವ್ಯಕ್ತಿಗಳ, ಅನೇಕ ವ್ಯಕ್ತಿಗಳ ಮತ್ತೆ ಹೆಸರುವಾಸಿಯಾಗಿರುವಂತ ವ್ಯಕ್ತಿಗಳ ಪರಿಚಯಗಳು ನಿಮಗೆ ಇವತ್ತಿನ ದಿನ ಸಿಗುತ್ತೆ. ಆಪ್ತ ಮಿತ್ರರೊಂದಿಗಿನ ವಿವಾದಗಳು ಇವತ್ತಿನ ದಿನ ಬಗೆಹರಿಯುತ್ತೆ. ಅಂದ್ರೆ ಎಷ್ಟೋ ದಿನಗಳಿಂದ ಜಗಳ ಆಡಿರ್ತೀರಿ, ಸಮಸ್ಯೆಗಳು ಎದುರಿಸಿರ್ತೀರಿ, ಸ್ನೇಹಿತರನ್ನ ಕಳೆದುಕೊಂಡಿರ್ತೀರಿ. ಮತ್ತೆ ಇವತ್ತಿನ ದಿನ ಹತ್ತಿರ ಆಗುವಂತ ಸಾಧ್ಯತೆಗಳು ಇರುತ್ತೆ. ನಿಮ್ಮ ಉದ್ಯೋಗ, ವ್ಯಾಪಾರ ಮತ್ತೆ ವ್ಯವಹಾರಗಳು ಕೂಡ ಇವತ್ತಿನ ದಿನ ಲಾಭದಾಯಕವಾಗಿರುತ್ತೆ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 3 ಆಗಿದ್ರೆ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡೋದ್ರಿಂದ ಶುಭಕರವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಇವತ್ತಿನ ದಿನ ಶುಭ ಫಲಗಳು ನೀವು ಕಾಣಬಹುದು. ಇನ್ನು ಮೀನರಾಶಿಯವರಿಗೆ ಇವತ್ತಿನ ದಿನ ಮಿಶ್ರ ಫಲ ಇರುತ್ತೆ. ನಿಮ್ಮ ಹಠಮಾರಿತನದಿಂದಾಗಿ ನೀವು ತೊಂದರೆಯನ್ನ ಎದುರಿಸಬೇಕಾಗುತ್ತೆ. ಇವತ್ತು ಸ್ವಲ್ಪ ನೀವು ಹಠ ಮಾಡಿಕೊಳ್ಳುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ವೈವಾಹಿಕ ಜೀವನ, ಕುಟುಂಬದ ಜೀವನ ಎಲ್ಲ ಹದಗೆಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ಕೆಲವೊಂದು ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿ. ಮತ್ತೆ ಅವಿವಾಹಿತರ ಮದುವೆಯ ಬಗ್ಗೆ ಮಾತುಕತೆ ನಡೆಯುತ್ತೆ ಇವತ್ತಿನ ದಿನ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ನೀವು ಅದೃಷ್ಟಶಾಲಿಯಾಗಿರ್ತೀರಿ. ಅತಿ ಹೆಚ್ಚು ಪ್ರೇಮಿಗಳನ್ನ ಇಷ್ಟಪಡುವಂತವರಾಗಿರ್ತೀರಿ. ಅವರನ್ನ ಬಿಟ್ಕೊಡುವಂತ ವ್ಯಕ್ತಿಗಳಲ್ಲ ನೀವು. ಹಾಗಾಗಿ ಒಂದು ಸತಿ ಹಚ್ಕೊಂಡ್ರೆ ಸಾಯೋವರೆಗೂ ಅವ್ರನ್ನ ಜೋಪಾನವಾಗಿ ಕಾಪಾಡ್ಕೋತೀರಿ. ಮತ್ತೆ ನಿಮ್ಮ ಪ್ರೇಮಿಯೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯಲು ಅವಕಾಶ ಪಡೆದುಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಕಬ್ಬಿಣ ಮತ್ತೆ ಪ್ಲಾಸ್ಟಿಕ್ ವ್ಯಾಪಾರ ಮಾಡುವವರಿಗೆ ಈ ದಿನ ತುಂಬಾ ಅನುಕೂಲವಿದೆ. ಕೆಲಸದಲ್ಲಿ ನಿಮ್ಮ ಒಂದು ಕೆಲಸದ ಬಗ್ಗೆ ಸಂಪೂರ್ಣ ಗಮನ ಕೊಡಿ. ಇದರ ಕಡೆ ಗಮನ ಕೊಟ್ಟರೆ ಒಂದು ಯಶಸ್ಸಿನ ದಾರಿ ಸಿಗುತ್ತೆ. ಮತ್ತೆ ಬೇರೆಯವರೊಂದಿಗೆ ವಿವಾದಗಳಿಂದ ದೂರ ಇರುವಂತ ಪ್ರಯತ್ನಗಳನ್ನ ಮಾಡಿ. ಪ್ರಮುಖ ವಿಷಯಗಳು ನಿಧಾನವಾಗಿ ಸಾಗ್ತವೆ. ಕೆಲವೊಂದು ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಆದರೂ ಕೂಡ ಅದರಿಂದ ಒಂದು ಒಳ್ಳೆ ಫಲಗಳು ನೀವು ಕಾಣಬಹುದು. ಮತ್ತೆ ಅನಿವಾರ್ಯತವಾಗಿ ಅನಿರೀಕ್ಷಿತವಾಗಿ ಖರ್ಚುಗಳು ಮಾಡುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಖರ್ಚಿನ ಕಡೆ ಗಮನ ಕೊಡಿ. ಸ್ಥಿರಾಸ್ತಿ ಖರೀದಿ ಪ್ರಯತ್ನಗಳು ಇವತ್ತಿನ ದಿನ ಸಕ್ಸಸ್ ಆಗಲ್ಲ. ಅದು ಮುಂದಿನ ದಿನಗಳಲ್ಲಿ ಆಗುವಂತ ಸಾಧ್ಯತೆಗಳು ಇರುತ್ತೆ. ಅಧಿಕಾರಿಗಳು ವೃತ್ತಿ ಜೀವನದಲ್ಲಿ, ಉದ್ಯೋಗಗಳಲ್ಲಿ ಜಾಗರೂಕರಾಗಿರ್ಬೇಕು. ಒಂದು ಸ್ವಲ್ಪ ಏನಾದ್ರೂ ನೀವು ಎಡವಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ಗಳು ನೀವು ಎದುರಿಸಬೇಕಾಗುತ್ತೆ. ಹಾಗಾಗಿ ಹುಷಾರಾಗಿರಿ. ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 9 ಆಗಿದ್ರೆ ಅದೃಷ್ಟದ ದಿಕ್ಕು ವಾಯುವ್ಯ ದಿಕ್ಕು. ಈ ದಿಕ್ಕಿನಲ್ಲಿ ನೀವು ಪ್ರಯಾಣವನ್ನ ಮಾಡುವುದರಿಂದ ಶುಭಕರವಾದಂತ ವಾತಾವರಣ ನಿಮಗೆ ಸಿಗುತ್ತೆ. ಇನ್ನು ಕೆಂಪು ಬಣ್ಣದ ಬಟ್ಟೆ ಅಥವಾ ವಸ್ತು ಧರಿಸುವುದರಿಂದ ಶುಭ ಫಲಗಳು ಇವತ್ತಿನ ದಿನ ನೀವು ಕಾಣಬಹುದು. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ತಪ್ಪದೆ ವೀಕ್ಷಕರೇ ಫಾಲೋ ಮಾಡ್ತಾ ಬನ್ನಿ. ಇನ್ನು ನಿಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ನಿಮ್ಮ ಒಂದು ಉತ್ತಮವಾದಂತ ಸಲಹೆಯನ್ನು ಗುರುಜಿಯವರಿಂದ ಪಡೆದುಕೊಳ್ಳಿ.